2025 ಮತ್ತು 26ನೇ ವರ್ಷದ ಮುಂಗಡ ಪತ್ರವನ್ನು ಮಂಡಿಸಿದ್ದೇನೆ. ಕೇಳಿಸ್ತಾ ಇಲ್ವೇನ್ರಿ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. 25-26ನೇ ಸಾಲಿಗೆ ಅಂದ್ರೆ ಮುಂದಿನ ವರ್ಷ ಆರ್ಥಿಕ ವರ್ಷಕ್ಕೆ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರ ಅಥವಾ ಆಯವ್ಯಯ ಇದನ್ನ ಇವತ್ತು ಮಂಡಿಸಿದ್ದೇನೆ, ಸದನದ ಮುಂದೆ ಮಂಡಿಸಿದ್ದೇನೆ. ಈ ಬಜೆಟ್ ಪೂರ್ಣ ಬಜೆಟ್ ಅಂದ್ರೆ ಓಟನ್ ಅಕೌಂಟ್ಸ್ ತಗೊಳ್ಳೋ ಬಜೆಟ್ ಅಲ್ಲ. ಪೂರ್ಣ ಬಜೆಟ್ ನೀವು ನೋಡಿದ್ರೆ ನಿಮ್ಗೇನು ಕೇಳಿಸ್ತಾ ಇಲ್ವಾ? ಕುತೂಹಲದಿಂದ ಕೇಳ್ತಾ ಇದ್ದೀರಾ? ಕಳೆದ ಸಾಲಿನಲ್ಲಿ ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ 3,71,000 ಕೋಟಿ 3,71,121 ಕೋಟಿ ಬಜೆಟ್ ಮಂಡಿಸಿತ್ತು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. $4,09,549 ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. 38,166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದ್ರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ 10.3 ಬೆಳವಣಿಗೆ ಆಗಿದೆ. ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ 2,63,178 ಕೋಟಿ ಇತ್ತು. ಈ ವರ್ಷ 2 ಲಕ್ಷದ ಅಂದ್ರೆ ಪ್ರಸ್ತುತ ವರ್ಷ 2,92,477 ಕೋಟಿ ಇದೆ. ಅಂದ್ರೆ 29,299 ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ ನಲ್ಲಿ. The growth is 11.1%. ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್
2,90,531 ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್. 2,90,531 ಕೋಟಿ. ಮುಂದಿನ ಆರ್ಥಿಕ ವರ್ಷಕ್ಕೆ 3,11,739 ಕೋಟಿ. 3,11,739 ಕೋಟಿ. ಅಂದ್ರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತೆ ಮುಂದಿನ ವರ್ಷಕ್ಕೆ 21,207 ಕೋಟಿ. The growth in revenue expenditure 7.3%. Growth in revenue expenditure 7.3%. ಆದರೆ ರಾಜಸ್ವ ಸ್ವೀಕೃತಿಗಳಿಗೆ 11.1% ಗ್ರೋತ್ ಆಗಿದೆ ರಿಸೀಟ್ಸ್ ನಲ್ಲಿ. ಖರ್ಚಿನಲ್ಲಿ 7.3% ಆಗಿದೆ. ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದದು 1,05,246 ಕೋಟಿ. ಈ ವರ್ಷ ಸಾಲ ಮಾಡಿರೋದು ಅಂದ್ರೆ ಮುಂದಿನ ವರ್ಷಕ್ಕೆ 1,16,000 ಕೋಟಿ. ಅಂದ್ರೆ ಸುಮಾರು 10,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ. ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಜಿಎಸ್ಡಿಪಿಯ 25% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಅಂತಂದ್ರೆ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಆ ಆಕ್ಟ್ ನಲ್ಲಿ. 2002ರಲ್ಲಿ ಆಗಿರೋದು. 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಾಸ್ ಮಾಡಿದ್ರು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಅದರ ಪ್ರಕಾರ ರಾಜ್ಯ 3% 25%ಗಿಂತ ಹೆಚ್ಚು ಸಾಲ ಮಾಡಬಾರ್ದು ಅಂತ ಇರ್ತದೆ. ನಾವು 24.91% ನಲ್ಲೇ ಸಾಲ ಮಾಡಿದ್ದೀವಿ. ಹೇಳೋದು ಗೊತ್ತಾಯ್ತಲ್ಲ. ಸಾಲ ನಾವು ತಗೊಂಡಿರೋದು 24.91. ನಮಗೆ ಅವಕಾಶ ಇರ್ತಕ್ಕಂಥದ್ದು 25% ವರೆಗೆ. well within the parameters prescribed in the Fiscal Responsibility Act. ಅದು ಒಂದಾಯ್ತಾ. ಆಮೇಲೆ ಎರಡನೇದು ವಿತ್ತೀಯ ಕೊರತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಹಾಕಿ ಏನಂತ ಹೇಳಿದ್ದಾರೆ ಅಂತಂದ್ರೆ 3%ಗಿಂತ ಜಾಸ್ತಿ ಹೋಗ್ಬಾರ್ದು. ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಹೋಗ್ಬಾರ್ದು. GSDP 3%ಗಿಂತ ಜಾಸ್ತಿ ಹೋಗ್ಬಾರ್ದು. ನಾವು 2.95 ಅಂದ್ರೆ 3% ಒಳಗಡೆ ಇದೆಯಲ್ಲ. ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ ನನಗೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ.
ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ. 3 ಮಾನದಂಡಗಳನ್ನ ಗುರುತಿಸಿದ್ದಾರೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತಂದ್ರೆ, ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತಂದ್ರೆ, ಒಂದನೇ ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡಿಫಿಸಿಟ್ 3% ಗಿಂತ ಜಾಸ್ತಿ ಆಗಬಾರದು. ಮೂರನೇದು ಸಾಲ, ಒಟ್ಟು ಸಾಲ ರಾಜ್ಯದ್ದು ಅಥವಾ ಈ ವರ್ಷ ತಗೊಳ್ತಕ್ಕಂಥದ್ದು, ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ GSPP 25% ಗಿಂತ ಜಾಸ್ತಿ ಇರಬಾರ್ದು. ನಮ್ದು ಫಿಸ್ಕಲ್ ಒಂದು ಮಾನದಂಡ ಇದೆಯಲ್ಲ, ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅನ್ನೋದು ಇದೆಯಲ್ಲ, ಅದು ಹೋದ್ ಸಾರಿ 27,000 ಕೋಟಿ ಇತ್ತು. ಈ ವರ್ಷ 19,000 ಕೋಟಿಗೆ 26 ಆಗಿದೆ. ಆಮೇಲೆ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ 19,262 ಕೋಟಿ. 19,262 ಕೋಟಿ. ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್. ಈಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದೀವಿ, ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯ್ತು ಅಂತಂದ್ರೆ, ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಹೆಚ್ಚಾಯಿತು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್, ರೆವಿನ್ಯೂ ಸರ್ಪ್ಲಸ್ ಯಾವಾಗ ಆಗುತ್ತಂದ್ರೆ, ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ರೆ ರೆವಿನ್ಯೂ ರಿಸೀಟ್ಸ್ ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ? ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ? ದಯಮಾಡಿ ನೀವು ಕೇಳಬೇಕು ಅವ್ರಿಗೆ. 4.61 4.61 ಕೇಂದ್ರ ಸರ್ಕಾರದ ಫಿಸ್ಕಲ್ ಡಿಫಿಸಿಟ್ 4.61. ಆಮೇಲೆ ನಮ್ಮದು ಇರ್ತಕ್ಕಂಥದ್ದು ಎಷ್ಟು? 2.95. ಯು ಮಸ್ಟ್ ನೋ, ಅಶೋಕ ಶುಡ್ ನೋ. ಆಮೇಲೆ ಹೊಣೆಗಾರಿಕೆ ಎಷ್ಟಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 53,11,000 ಕೋಟಿ ಇತ್ತು. 53,11,000 ಕೋಟಿ. ಈಗ ಎಷ್ಟಾಗಿದೆ ಗೊತ್ತಾ? 2,01,000 ಕೋಟಿ. 2,05,000 ಕೋಟಿ. 56%. ಅವ್ರದ್ದು ಸಾಲ ಎಷ್ಟಪ್ಪ, ಹೊಣೆಗಾರಿಕೆ ಎಷ್ಟಿದೆ ಅಂತಂದ್ರೆ, ನಾವು 25 ಒಳಗಡೆ ಇದ್ರೆ ಅವ್ರದ್ದು 56% ಇದೆ. ಈ ಮಸ್ಟ್ ಆಸ್ಕ್. ನಿರ್ಮಲಾ ಸೀತಾರಾಮನ್ ಕೇಳ್ಬೇಕು, ಯಾಕಮ್ಮ ಇಷ್ಟ ಆಗೋಯ್ತು ಸಾಲ ಅಂತ ಕೇಳ್ಬೇಕಲ್ವಾ? ಅದು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಇದ್ರು ಕೂಡ ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ, ಅದು ಒಂದು ಅವರಿಗೆ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ, ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು. ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದಾವೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ. ಈಗ ಹೋದ ವರ್ಷ ಈ ವರ್ಷ 0.96% ಇತ್ತು. 1% ಗಿಂತ ಕಡಿಮೆ 0.96% ಇತ್ತು.
ಅಂದ್ರೆ ಮುಂದಿನ ವರ್ಷ 0.63% ಆಗಿದೆ. ಆಮೇಲೆ GSDP ಎಷ್ಟಾಗಿದೆ ಅಂತಂದ್ರೆ, GSDP ಕರ್ನಾಟಕದ GSDP ಗೊತ್ತಾ ನಿಮ್ಗೆ? ಸುಮಾರು ಕಳೆದ ವರ್ಷ 28,61,929 ಕೋಟಿ ಇತ್ತು. 28,61,929 ಕೋಟಿ ಇತ್ತು. ಈ ವರ್ಷ 30,70,103 ಕೋಟಿ ಆಗಿದೆ. ಇದರಲ್ಲಿ 25% ನಾವು ಸಾಲ ತಗೋಬೇಕಾಗಿರೋದು. 30,70,103 ಕೋಟಿ. ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ, ದುರ್ಬಲ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ, ಇವ್ರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದೆ. ಈ ವರ್ಷ ಸಾಲ ತಂದಿದೆ. ಆಮೇಲೆ ಈ ವರ್ಷ 50 ಲಕ್ಷ ಕೋಟಿ ಅಲ್ಲ, 15,60,000 ಅಲ್ಲಲ್ಲ, ಸರಿ, ಅವ್ರ ಬಜೆಟ್ ಇರೋದು 50 ಲಕ್ಷ. 50 ಲಕ್ಷ ಕೋಟಿ. 50 ಲಕ್ಷ ಕೋಟಿನಲ್ಲಿ 15.66 ಲಕ್ಷ ಕೋಟಿ ಸಾಲ. ಕೇಂದ್ರ ಸರ್ಕಾರ 15.66 ಲಕ್ಷ ಕೋಟಿ ಸಾಲ. 12 ಲಕ್ಷ ಕೋಟಿ ವಾಪಸ್ ಗೊತ್ತಾಯ್ತಲ್ಲ? ಸೊ ಅದರಿಂದ ಅವರು 56% ಸಾಲ ತಗೊಂಡಿದ್ದಾರೆ, ನಾವು 2.95 ಸಾಲ ತಗೊಂಡಿದ್ದೀವಿ. ಸೊ ವಿ ಆರ್ ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಯು ಆರ್ ನಾಟ್ ರಾಜ್ಯ ಏನಾಯ್ತಿತ್ತು, ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು, ಬಿಜೆಪಿಯವರು, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಗಿದೆಯಾ? ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಗೊತ್ತಾ ಅವ್ರಿಗೆ? ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ. ಆಮೇಲೆ ಈ ಸಾಲ ಎಷ್ಟು ತಗೋಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ? ಕೇಂದ್ರ ಸರ್ಕಾರದವರು, RBI. ಸೊ ನಾವು ಬಜೆಟ್ ನಲ್ಲಿ ಏನು ಹೇಳಿದ್ದೋ, ಕಳೆದ ಇದಿರ್ಬೋದು 23-24 ಇರ್ಬೋದು, 24-25 ಇರ್ಬೋದು, ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರನೇ ಹೇಳೋದು. ನುಡಿದಂತೆ ನಡೆದಿದ್ದೀವಿ. ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ. ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಇಯರ್ ಮಾರ್ಕ್ ಮಾಡಿದ್ದು. 52,009 ಕೋಟಿ ಮಾಡಿದ್ದು. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ. 23-24 ಮಾಡಿದ್ದೀವಿ, 24-25 ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ.
ಯಾವುದೇ ಕೋತ ಆಗಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಕಳೆದ ವರ್ಷ ಬಜೆಟ್ನಲ್ಲಿ 52,009 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು. ಮುಂದಿನ ವರ್ಷಕ್ಕೆ 51,034 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ. ಯಾಕೆ ಕಡಿಮೆ ಆಯ್ತು ಅಂತಂದ್ರೆ 52,000 ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ, ಗ್ಯಾರಂಟಿ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ ಕೊಡ್ತೀವಲ್ಲ, ಇವರು ಎಂತರು ಕೇಂದ್ರದ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡುವಾಗ ಶುರು ಮಾಡಿದಾಗ 34 ರೂಪಾಯಿ ಇತ್ತು, ಈಗ 22 ರೂಪಾಯಿ ಆಗಿದೆ. ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದರಲ್ಲಿ ನಮಗೆ ಕಡಿಮೆ ಆಯಿತು, ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ. ಅದೊಂದರಲ್ಲಿ ಮಾತ್ರ. ಇನ್ನು ಉಳಿದವೆಲ್ಲ ಸುಮಾರು 28,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ. ಪರ್ ಇಯರ್ 28,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನ ಕೊಟ್ಟಿದ್ದೀವಿ, ಎಕ್ಸೆಪ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್. ಇಲ್ಲಿ ಡಿಕ್ಲೈನ್ ಆಗೋದ್ರಿಂದ ಅಲ್ಲೊಂದು ಮಾತು ಬಿಟ್ಟು ಇನ್ನು ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ. ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರು, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಈಗ ದೆಹಲಿನಲ್ಲಿ ಏನ್ ಮಾಡಿದರು, ಹರಿಯಾಣದಲ್ಲಿ ಏನ್ ಮಾಡಿದರು, ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದರು, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದರು, ರಾಜಸ್ಥಾನದಲ್ಲಿ ಏನ್ ಮಾಡಿದರು. ನಾವು ಹೇಳದನ್ನೇ ಫಾಲೋ ಮಾಡಿದ್ದಾರೆ, ಕಾಪಿ ಮಾಡಿದ್ದಾರೆ. ಸೊ ನಾವು ನೇರವಾಗಿ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ. DBT ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ದಟ್ ಮೀನ್ಸ್ ಟು ಸೇ, ಈಗ ಒಂದು ಈ ಯೋಜನೆಗಳಿದಾವಲ್ಲ, ನಮ್ಮ ಗ್ಯಾರಂಟಿ ಯೋಜನೆಗಳು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ? 232 average 232 crores per constituency. ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ 233 ಕೋಟಿ ಅವರೇಜ್ ಇದನ್ನ ಬರ್ತದೆ. ಇದನ್ನ ಹೇಳೋದೇ ಇಲ್ಲ. ಈಗ ಜನರ ಕೈಗೆ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ? ಪರ್ಚೇಸಿಂಗ್ ಪವರ್ ಹೆಚ್ಚಾದ್ರೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗಲ್ವಾ? ಆಗುತ್ತಾ ಇಲ್ವಾ? ಸೊ ಅವ್ರಿಗೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಎಲ್ಲ ಇಲಾಖೆಗಳಿಗೂ ಜಾಸ್ತಿ ಮಾಡಿದ್ದೀವಿ. ಹಾಗೇನೆ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದ್ದೀವಿ, ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನಾರಿಟೀಸ್ ನಲ್ಲಿ ಬರೀ ಮುಸ್ಲಿಮಾನ್ರೇ ಬರಲ್ಲ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲ ಬರ್ತಾರೆ. ಈಗ ಕ್ರಿಶ್ಚಿಯನ್ರಿಗೆ 250 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ.
ಅದು ಕ್ರಿಶ್ಚಿಯನ್ರಿಗೆಲ್ಲ ಹೋಗೋದು. ಆ? ಈ ಬಜೆಟ್ ಗಾತ್ರ 4,09,000 ಕೋಟಿ. ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ರೆ ಈ ಬಜೆಟ್ ಎಂತ ಇದು ಎಂತ ಬಜೆಟ್ ಇದು ಹಲಾಲ್ ಬಜೆಟ್. ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ಅವನ್ ಯಾವನೋ ಒಬ್ಬ ಹೇಳ್ತಾನೆ, ಆ ನೋಡಪ್ಪ, ನೋಡಿ ಈಗ ನಿಮ್ಗೆ ಪ್ರೋಗ್ರಾಮ್ ನಲ್ಲಿ ನೋಡಿ ಇದು ನೋಡ್ಕೋಬೇಕು. ಪುಸ್ತಕ ಸಿಕ್ಕಿದ್ಯಾ? ಪೂರೈಸಿ ನೋಡಿ, ಇಲ್ಲಿದೆ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದೀವಿ ಅಂತ. ಕಮ್ಯುನಿಟಿ ವೈಸ್ ಇಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ. ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು. ಆಲ್ ಕಮ್ಯುನಿಟಿ ಹೇಳಿದ್ವಲ್ಲಯ್ಯ. 4 ಲಕ್ಷದ ನೋಡಪ್ಪ, SCP TSP ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 24% ಜನ ಇದ್ದಾರೆ. ಅವರು 24.1% ಜನ ಇದ್ದಾರೆ. ಅವ್ರಿಗೆ 42,000 ಕೋಟಿ. ಮೈನಾರಿಟಿಗೆ 4,500 ಕೋಟಿ. OBCಗೆ 4,300 ಕೋಟಿ. ಯಾರು ಹೇಳವ? ಇಲ್ಲಿ ಕೊಟ್ಟಿದ್ದೀವಲ್ಲ SCP TSP ಇದಕ್ಕೆಲ್ಲ ಇದು ಬರ್ತದೆ. 42,000 ಕೋಟಿ ಎಂದಾಗ ಹೆಚ್ಚಾಯ್ತು ಅಂತ ಹೇಳಲೇ ಇಲ್ಲ. SCP TSP ನಲ್ಲಿ 24% ಜನ ಇದ್ದಾರೆ. ಈಗ ಬಹಳ ಮಾತಾಡ್ತಾರೆ ಅವರು. ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ SCP TSP ಆಕ್ಟ್ ಮಾಡಿರೋದು ತೋರಿಸ್ತೀವಿ ನೋಡಿ. ಲೆಟ್ ದೆಮ್ ಶೋ. ಇಡೀ ಕೇಂದ್ರ ಸರ್ಕಾರ 17 ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದನ್ನ ತೋರಿಸ್ತೀವಿ ನೋಡಿ. ಎನಿ ಬಿಜೆಪಿ ಸ್ಟೇಟ್ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ. ಕರ್ನಾಟಕದಲ್ಲಿ ಮಾಡಿರೋ ರೀತಿಯಲ್ಲಿ ಮಾಡ್ರಿ ಅಂತ. ಇಲ್ಲಿ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡ್ಬಿಟ್ರಿ, ಮುಸಲ್ಮಾನರಿಗೆ ಹೆಚ್ಚು ಮಾಡ್ಬಿಟ್ರಿ, ಮೈನಾರಿಟೀಸ್ಗೆ ಹೆಚ್ಚು ಮಾಡ್ಬಿಟ್ರಿ ಅಂತ ಹೇಳಕ್ ಬರ್ತವೆ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಸಿ ನಾ ಇನ್ನು ಕ್ವಶನ್ಗೆ ಬಂದಿಲ್ಲ. ತಾಳಯ ಕ್ವಶನ್ಗೆ ಬಂದಿಲ್ಲಪ್ಪ, ಆಮೇಲೆ ಕೇಳಿ. ಈಗ ಮೈ ಪಾಯಿಂಟ್ ಈಸ್, ಇದು ಎಲ್ರಿಗೂ ಸಾಮಾಜಿಕ ಶಕ್ತಿ ಕೊಡಿದ್ರು. ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ, ಅವರಿಗೆ ಎಜುಕೇಶನ್ ಇದೆಯಾ? ಎಜುಕೇಶನ್ 25 ಅದರ್ಸಿಗೆ 75 ಮೈನಾರಿಟಿ ಅಲ್ಲಿ ಅದರ್ಸ್ಗೂ ಇರ್ತದೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ ಕಾಲೇಜ್ಗಳಲ್ಲಿ 100 ಸೀಟ್ ಇರ್ತದೆ. 25 ಅದರ್ಸ್, 75 ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ 75% ಮೈನಾರಿಟೀಸ್ಗೆ, 25% ಬೇರೆಯವ್ರಿಗೂ ಕೊಡ್ತೀವಿ, ಅದರ್ಸ್ಗೂ ಕೊಡ್ತೀವಿ. ಸಿ ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಾಂಗ್ ಮೈನಾರಿಟೀಸ್? ದಿ ಲೋಯೆಸ್ಟ್. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಅವ್ರ ತರ ಹೇಳೋದು ಇಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದಿಲ್ಲ. ಅದ ಹೇಳಿ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು.
ಅದರಿಂದ ಅವರು ಹಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು 70%. ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು. ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಅಗೇನೆಸ್ಟ್ ಸೆಕ್ಯುಲರಿಸಂ. ಸಂವಿಧಾನ ಏನ್ ಹೇಳ್ತದೆ? ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ, ಎಲ್ರಿಗೂ ಎಲ್ಲ ಅಧಿಕಾರ ಇರ್ಬೋದು, ಸಂಪತ್ತು ಇರ್ಬೋದು, ಬೇರೆ ಅವಕಾಶಗಳಿರ್ಬೋದು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತದೆ. ಮತ್ತೆ ಸಂವಿಧಾನ ಹೇಳೋದು ಮತ್ತೆ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ. ದಿಸ್ ಇಸ್ ವೆರಿ ಬ್ಯಾಡ್. ಸೊ ಅದರಿಂದ ಬಿಜೆಪಿ ಅವರು, ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ, ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು, ಹೇಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು, ಸೆಕ್ಯುಲರಿಸಂಗೆ ವಿರುದ್ಧವಾಗಿದ್ದಾರೆ ಇವರು, ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು, ಇದೆಲ್ಲ ಉತ್ತರ ಹೇಳುವಾಗ ಹೇಳ್ತೀನಿ. ಬಟ್ ಇಲ್ಲೆಲ್ಲ ಡೀಟೇಲ್ ಎಲ್ಲ ಹೇಳಕ್ ಹೋಗೋದಿಲ್ಲ ನಾನು. ಈ ಬಜೆಟ್ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥದ್ದು, ಎಲ್ಲರನ್ನೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ನಾವು ಏನು ಪಾಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಬಜೆಟ್. ಆಮೇಲೆ ಈ ನೋಡಿ, ನಾನು 94-95 ಆದಾಗ 13 ಲಕ್ಷ ಕೋಟಿ ಏನೋ ಇತ್ತು ಬಜೆಟ್. ನಮ್ಮ 13 ಲಕ್ಷನ 14 ಲಕ್ಷನ ಇತ್ತು. ಇವತ್ತು 4,09,539 ಕೋಟಿ. 13,000 ಕೋಟಿ. ಆಗ 94-95 13,000 ಕೋಟಿ. ಈಗ 4,09,000 ಚಿಲ್ಲರೆ ಕೋಟಿ. ಸೊ ನಾನು ಹೆಮ್ಮೆ ಪಡ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ 4 ಲಕ್ಷ ಆಗಿದೆಯಲ್ಲ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ಅದನ್ನು ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ನಾನು ಸಂತೋಷ ಪಡ್ತಾ ಇದ್ದೀನಿ. ಏನಾದ್ರು ಇದು ಕೇಳಿದ್ರೆ ಅದೇನೋ ಕೇಳ್ತಾ ಇದ್ರಲ್ಲ, ತಾಳ ಅವರು ಇಲ್ಲ ನೀನು ವೆಂಕಟೇಶ್ ಮೈನಾರಿಟೀಸ್ ಎಷ್ಟು ಪರ್ಸೆಂಟ್ ಇದ್ದಾರೆ? ಯಾರು ಹೇಳಿದ್ರು ಮೈನಾರಿಟೀಸ್? ಮುಸ್ಲಿಮ್ಸ್ ಮೈನಾರಿಟೀಸ್ ಅಂದ್ರೆ ಮುಸ್ಲಿಂ ಅಲ್ರಿ? ಹೌದಪ್ಪ, ಇದಾರೆ. ಬೇರೆ ಬೇರೆ ಅವೆಲ್ಲ ಸಿಗೋದಿಲ್ಲ ಅವ್ರಿಗೆ. ಬೇರೆ ಬೇರೆ ಎಜುಕೇಶನ್ ಪರ್ಸೆಂಟೇಜ್ ಎಷ್ಟು? ಲಿಟ್ರಸಿ ಪರ್ಸೆಂಟೇಜ್ ಎಷ್ಟು ಗೊತ್ತಿಲ್ಲ. ನೀವು ಸುಮ್ಮನೆ ಲಿಟ್ರಸಿ 900 ಕೋರ್ಸ್ ಮೈನಾರಿಟಿ ಸರ್, ಅದ್ರಿಗೆ 75% ಮೈನಾರಿಟಿ ಕೊಡುತ್ತೆ, 25% ಆಮೇಲೆ ಹೋದ ವರ್ಷ 3,200 ಕೋಟಿ ಕೊಟ್ಟಿತ್ತು. ಈ ವರ್ಷ 4,000 ಕೊಟ್ಟಿದೆ ಫಾರ್ ಆಲ್ ಮೈನಾರಿಟಿ ಪೀಪಲ್. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಾಧಾರಿತ ಮೀಸಲಾತಿ ಕೊಡಂಗಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಬಟ್ ಇವರು ಕುಕ್ಕಿಯಲ್ಲೂ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಅವರ ಮೈನಾರಿಟೀಸ್ ಅಂತ ಹೇಳಿರೋದು ಧರ್ಮಕ್ಕಲ್ಲ, ಧರ್ಮದ ಮೇಲಲ್ಲ ಕೊಟ್ಟಿರೋದು, ಧರ್ಮದ ಮೇಲಲ್ಲ, ಅಲ್ಪಸಂಖ್ಯಾತರು. ಮುಸ್ಲಿಮು ಬರ್ತಾರೆ, ಮುಸ್ಲಿಮರು ಕೊಡಂಗಿಲ್ಲ ಅಂತ ಅವ್ರು ನೋಡಪ್ಪ, 2A ಕೊಟ್ಟಿಲ್ವಾ? SC ST ಕೊಟ್ಟಿಲ್ವಾ?
ಕೆಟಗರಿ 1 ಕೊಟ್ಟಿಲ್ವಾ? ಮತ್ತೆ ಬರೀ ಮುಸ್ಲಿಮರನ್ನ ಯಾಕೆ ಹೇಳ್ತೀರಿ ನೀವು? ಅವ್ರು ಹೇಳ್ತಾರಪ್ಪ, ಅವ್ರಿಗೆ ಮೈನಾರಿಟಿ ವಿರೋಧ ಮಾಡೋದೇ ಒಂದು ಆ ರಾಜಕೀಯ ನಿರ್ಣಯ ಅವ್ರದ್ದು. ಅವ್ರು ಹೇಳೋದನ್ನ ನೀವ್ ಹೇಳಕ್ ಆಗ್ಬಾರ್ದು, ನೀವ್ ಹೇಳಿ. KCC ಅವರು ಬಜೆಟ್ ವೆಲ್ಕಮ್ ಮಾಡಿದ್ದಾರೆ, ವೆರಿ ಪ್ರೋಗ್ರೆಸಿವ್. ಯಾರು ಈಗ OBC ರಿಸರ್ವೇಶನ್ ಏನು ಕೊಟ್ಟಿದ್ರು ಸೆಂಟ್ರಲ್ ಅದನ್ನ ಹಿಂದೆ ಬಿಲ್ ತರಬೇಕು, ಕೆಡಿಟಿಸಿ ಕಾಯ್ದೆ ಎಕ್ಸಾಮಿನೆಂಟ್ ಇದಕ್ಕೂ ಬರ್ತದೆ, ಬಿಲ್ ಬರ್ತದೆ. ಇಲ್ಲ ಬಿಲ್ ಬರ್ತದೆ. ಯಾಕೆ ಅಂತಂದ್ರೆ ನಮ್ಗೆ ಕೌನ್ಸಿಲ್ ನಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತ ಹೇಳಿ ತರಲಿಲ್ಲ. ವೆಂಕಟ್ ಸಿಂಗ್ ತಾಳಪ್ಪ ನೀನ್ ತಮ್ಮ. ಸರ್, ಈಗ ಟೋಟಲ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಪುನರ್ ನಿರ್ಮಾಣಕ್ಕೆ ನೇರ 1 ಲಕ್ಷ ಕೋಟಿ ಬೇಕು. ಇದು ಒಟ್ಟಾರೆ ನೀರಾವರಿ ಇಲಾಖೆ 27,947 ಕೋಟಿ ಕೊಡ್ತಾರೆ. ಅದನ್ನ ಸರ್ ಹೆಂಗ ಈಗ ಇವರೆಲ್ಲ ನೋಡಿ, ಕೇಂದ್ರ ನೋಟಿಫಿಕೇಶನ್ ಆಗಿಲ್ಲ. ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಯಾರು ಮಾಡ್ಬೇಕಾಗಿರೋದು? ಗೌರ್ಮೆಂಟ್ ಆಫ್ ಇಂಡಿಯಾ. ಯಾರ ಕೈನಲ್ಲಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ? ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು, ಕೊಟ್ರ? ಅದನ್ನ ಮಾತಾಡಲ್ಲ ಇವ್ರು ಯಾರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡ್ಬೇಕು ಅಂತ ಹೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ರು, ಸ್ಪೆಷಲ್ ಗ್ರಾಂಟ್ಸ್ ಕೊಡ್ಬೇಕು ಅಂತ ರೆಕಮೆಂಡ್ ಮಾಡಿದ್ರು. ಕೊಟ್ರ? ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರು? ಒಬ್ಬ MP ಒಬ್ಬ ಅಶೋಕ ಮಾತಾಡಿದಾರ ಯಾವತ್ತಾರವೆ? ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡ್ಬೇಕಾಗಿತ್ತು. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ನಲ್ಲಿ ಹೇಳಿದ್ರು. ಬರೀ ಬಾಯಿ ಮಾತಿಂದಲ್ಲ, ಬಜೆಟ್ ನಲ್ಲಿ ಹೇಳಿದ್ರು. ಇವತ್ತವರೆಗೂ ₹1 ಕೊಟ್ಟಿಲ್ಲ. 2 ವರ್ಷ ಆಯ್ತಾ ಬಂತು. ಪಾರ್ಲಿಮೆಂಟ್ ಸೆಷನ್ ನಡೆದ ನಿಮ್ಮ ಪಕ್ಷದವರಲ್ಲಿ ಏನೋ ಈ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಈಗ ಈ ಪಾರ್ಲಿಮೆಂಟ್ ಸೆಷನ್ ನಡೆದಿಲ್ಲ, ಈ ಇಶ್ಯೂಸ್ ಅಪ್ಪರ್ ಕೃಷ್ಣ ರಾಷ್ಟ್ರೀಯ ನಾವು ನೋಡಪ್ಪ, ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ, ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ರಾಜ್ಯಸಭೆಯಲ್ಲಿ ಮತ್ತೆ ಇದರಲ್ಲಿ ನಮ್ಮ MP ಗಳು. ಅವ್ರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಒಂದು ಮೀಟಿಂಗ್ ಕರೆದಿದ್ದೆ, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಕೊಡ್ತೀವಿ ಅಂದ್ರೆ ಇವತ್ತಿನವ್ರು ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. 1 ವರ್ಷ ಆಯ್ತು ಬಂತು. ಯಾರು 73,000 ಎಕರೆ ಸರ್ವೆ ವಾಟ್ಸಪ್ ಸರ್, 73,000 ಎಕರೆ ಮುಳುಗಡೆ ಆಗ್ತಾ ಇದೆ. ಬೆಂಗಳೂರು ಯೂನಿವರ್ಸಿಟಿ ಮರುನಾಮಕರಣಕ್ಕೆ ಹೋಗಿರೋದು ತೀವ್ರ ವಿವಾದ ಆಗ್ತಿದೆ ಸರ್. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಮರುನಾಮಕರಣ ಮಾಡ್ತಿದ್ರಿ. ಈಗ ಮನಮೋಹನ್ ಸಿಂಗ್ ಅವರು ಕೊಡುಗೆ ಇಲ್ವಾ ಈ ದೇಶಕ್ಕೆ? ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಅವ್ರ ಹೆಸರು ಇಟ್ಟಿದ್ದೀವಿ. ವಾಟ್ ಈಸ್ ರಾಂಗ್ ಇನ್ ದಟ್? ನಾನು ಪುನಃ ಬಿಜೆಪಿ ಅವರು ಅಂತ ಹೇಳ್ಬೇಡ್ರಿ. ಅವರು ರಾಜಕೀಯವಾಗಿ ಹೇಳ್ತಾರೆ, ನೀವ್ ಹೇಳಿ ಅಂತಂದ್ರೆ ಬಿಜೆಪಿ ಅವರು ಹೇಳಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಏನಿಲ್ಲ, ಮರುನಾಮಕರಣ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಸೆಂಟ್ರಲ್ ಸಿಟಿ ಯೂನಿವರ್ಸಿಟಿ. ಈಗ ಅದನ್ನ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತ ಮಾಡಿದ್ರು. ವಾಜಪೇಯಿ ಮಾಡಿದ್ರಲ್ಲ, ಬೌರಿಂಗ್ ಹಾಸ್ಪಿಟಲ್ಗೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರಲ್ಲ, ಯಾಕೆ? ಅದು ಹಳೇದಲ್ವಾ? ಈ ಬಜೆಟ್ ಅಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ? ಎರಡನೇದು, ತಮ್ಮ ಇಡೀ ಬಜೆಟ್ ಅಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇನ್ನೂ ಸಿಕ್ಕಿಲ್ಲ. ಆ ದಿಕ್ಕಿನಲ್ಲಿ ನಡೆದಿದ್ದೀವಿ.
ಎಲ್ರಿಗೂ ಸಮಪಾಲು ಸಮಬಾಳು ಕೊಡ್ಲಿಕ್ಕೆ ಆ ದಿಕ್ಕಿನಲ್ಲಿ ನಡೆದಿದೆ. 6 priorities are 6 ಅಭಿವೃದ್ಧಿ ಆಯಾಮ. ಇಡೀ ಬಜೆಟ್ ಅಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟದ ಯೋಜನೆಗಳಿಗೆ ಕೈ ಹಾಕಿಲ್ಲ. ಯಾರು ಗ್ಯಾರಂಟಿಗಳಿಂದ ದೊಡ್ಡ ಯೋಜನೆಗಳು ಅಂದ್ರೆ ಏನು? ಈಗ ಟನಲ್ ರೋಡ್ ಒಂದು ಬಿಟ್ರೆ, ಹಾ? ಬೆಂಗಳೂರಲ್ಲಿ ಜನ ರಸ್ತೆ ನಿರ್ಮಾಣ ಮಾಡೋದೊಂದು ಬಿಟ್ರೆ, ಅಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳಾಗಿರ್ಬೋದು, ನೀರಾವರಿ ಯೋಜನೆಗಳಿಗೆ ಕೇಳಪ್ಪ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿ 2,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನರ್ ಇರಿಗೇಷನ್ಗೆ 1,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಇವೆರಡೂ ಸೇರಿ ಸುಮಾರು 23,000 ಕೋಟಿ ಆಗುತ್ತೆ. ಹೋದ್ ಸಾರಿ 16,000 ಕೋಟಿ ಇದ್ದು ಈ ವರ್ಷ ಜಾಸ್ತಿ ಆಗಿದೆ. ಬೇಸಿಕಲ್ ರೋಡ್ ತಗೊಂಡಿದ್ದಾರೆ. ಆಮೇಲೆ ಬೆಂಗಳೂರು ನಗರಕ್ಕೆ 3,000 ಕೋಟಿ ಕೊಟ್ಟಿದ್ದು, ಈ ಸಾರಿ 7,000 ಕೋಟಿ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದ ಅಭಿವೃದ್ಧಿಗೆ 54,000 ಕೋಟಿ ರೂಪಾಯಿಗಳು ವಿವಿಧ ಇದಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು ರಿಂಗ್ ರೋಡ್ಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಆಮೇಲೆ ಟನಲ್ ಮಾಡಲಿಕ್ಕೆ ಸುಮಾರು 40,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇವೆಲ್ಲ ಬಜೆಟ್ ನಲ್ಲಿ ಹೇಳಿದ್ದೀವಿ, ನೀವೆಲ್ಲ ನೋಡ್ಬೇಕು ಬಜೆಟ್ ನ. ಪ್ರಮುಖವಾದ ರಾಜ್ಯ ರಸ್ತೆಗಳು. ನೋಡಪ್ಪ, ಹೋದ ವರ್ಷ 55,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಮುಂದಿನ ವರ್ಷಕ್ಕೆ 83,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಸುಮಾರು 47% ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಟು ಸೇ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ. ಅದರರ್ಥ ಹೋದ ವರ್ಷ 55,000 ಕೋಟಿ, ಈ ವರ್ಷ 83,000 ಕೋಟಿ, 47% ಸುಮಾರು 47% ಇನ್ಕ್ರೀಸ್ ಗ್ರೋತ್. ಪುನಃ ಅದನ್ನೇ ಕೇಳಿದ್ರಿ ಅಂದ್ರೆ ಮಾನದಂಡ ಒಳಗಡೆನೆ ಇದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ ಯಾಕೆ ಕೇಳೇ ಇಲ್ಲ ನೀನು? 56%. 56% ಕೇಳೇ ಇಲ್ಲ. ಕೇಳೇ ಇಲ್ವಲ್ಲಪ್ಪ ನೀನು. ಅವ್ರು 56% ಇದ್ದಾರೆ. ಅವ್ರು 56, ನಮ್ದು 24.9195. ಸಿದ್ದರಾಮಯ್ಯ ಅವರು ಭಾರತವಾಗಿ ಎಲ್ಲಾ ಕೈಗಳು ಕೊಡ್ತಾರೆ ಅಂತಾರೆ, ಆದ್ರೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರ ಕೈ ಕಟ್ಟಾಕಿದ್ಯಾ ಅಂತ. ಪುನಃ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಯಾರಪ್ಪ ಅವ್ರು ಕೇಳೋದು? ಸೆವೆಂತ್ ಪೇ ಕಮಿಷನ್ಗೆ 7th ಪೇ ಕಮಿಷನ್ಗೆ ಸುಮಾರು 19,000 ಚಿಲ್ಲರೆ ಕೋಟಿ ಕೊಟ್ಟದು. ಅದು ಯಾವ ಸರ್ಕಾರ ಕೊಟ್ಟದು? 27%. ಯಾವ್ದ ಕೊಟ್ಟದು? ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡಿದ್ವಲ್ಲ. ಆಮೇಲೆ ಈ ಸರ್ಕಾರ ಕೈ ಕಟ್ಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೈಲ್ವಾನ್ಗಳಿಗೆ, ಮಿಡ್ ಡೇ ಮೀಲ್ಗೆ, ಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆಲ್ಲ ಹೆಚ್ಚು ಮಾಡಕ್ ಆಯ್ತಿತ್ತ? ಅರ್ಚಕರಿಗೆ ಎಲ್ರಿಗೆ ಹೆಚ್ಚು ಮಾಡಕ್ ಆಯ್ತಿತ್ತ? ಕೈ ಕಟ್ಬಿಟ್ಟಿದೆ. ಸರ್ ಇನ್ನೊಂದು ಎಲ್ಲ ಒಂದ್ ಕಡೆ ವೃತ್ತಿ ತೆರಿಗೆಯನ್ನ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ತಿಂಗಳು. ಒಂದು 50-60 ಕೋಟಿ ಆದಾಯ ಬರೋದಕ್ಕೆ ಈಗ ಸುಮ್ನೆ ನೀವು ತೆರಿಗೆನೇ ಹೆಚ್ಚು ಮಾಡಬೇಡಿ ಅಂತಂದ್ರೆ ಹೆಂಗೆ? ಇಲ್ಲ ಆಗಿದ್ರೆ ಟ್ಯಾಕ್ಸ್ ಲೆಸ್ ಬಜೆಟ್ ಆಗ್ತಿತ್ತಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ ಆಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸು ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಇದು ಅದೇ 100 ರೂಪಾಯಿ ಒಂದು ವರ್ಷಕ್ಕೆ, ಅದು 100 ರೂಪಿ ಪರ್ ಇಯರ್. ಬಿಜೆಪಿ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಭೇಟಿ ಮಾಡಿದ್ರು, ಬಿಜೆಪಿ ಜೆಡಿಎಸ್ MLA ನಿಮ್ಮನ್ನ ಮೀಟ್ ಮಾಡಿ ವಿಶೇಷ ಅನುದಾನ ಕೇಳಿದ್ರು. ಏನಾದ್ರು
ನೋಡೋಣ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 8,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು. ಎಲ್ಲ ವಿಧಾನಸಭೆ ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ. Sir, 15% of the expenditure is 18 points of one thing that is cost. This provision for debt, is it the cost of the who will be like ಯಾವುದು 15% of one thing? ನಾನು ಒಂದು ರಾಜ್ಯದ ಸಾಲನೆ ಮಾಡದೆ ಮಾಡಕ್ಕಾಗಲ್ಲ ಯಾವುದೇ ರಾಜ್ಯ. ಈ ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರದ ಡಾಕ್ಯುಮೆಂಟ್ ಇದು ಎಷ್ಟು ಗೊತ್ತಾ? 200 ಲಕ್ಷ 16,000 ಕೋಟಿ ಸಾಲ ಇದೆ ಅವ್ರ ಮೇಲೆ, ಕೇಂದ್ರದವ್ರ ಮೇಲೆ. ಸರ್ ಅವ್ರದ್ದು ರಿಪೇಮೆಂಟ್ ಹಾಗಾದ್ರೆ ಅವ್ರದ್ದು ರಿಪೇಮೆಂಟ್ ನಮ್ಗಿಂತ ಸಿಕ್ಕಾಪಟ್ಟೆ ಪರ್ಸೆಂಟ್ 56%. ನಮ್ದು 24.95. their repayment itself 12,56,000 crore repayment. Sir, yes, sir. Sir, many MLAs had requested for salary revision in the BJP meeting, sir. Have you considered this in this budget? ಅದೇ ಹೇಳಿದ್ನಲ್ರಿ, 8,000 ಕೋಟಿ ಇಟ್ಕೊಂಡಿದೀವಿ. ಅದನ್ನೆಲ್ಲ MLA ಸ್ಯಾಲರಿ MLA ಸ್ಯಾಲರಿಗಳ ಅದು ನೋಡೋಣ. ಅದು ಈಗ ವಿರೋಧ ಪಕ್ಷದವರು ಕೇಳಿದವ್ರು ಅವರೇ ಕೇಳಿರೋರು. ಅರವಿಂದ್ ಬೆಲ್ಲದ ಕೇಳಿ ಅರವಿಂದ್ ಬೆಲ್ಲದ್ದು ಕೇಳಿರೋದು, ಮತ್ತೆ ಇನ್ಯಾವನೋ ಒಬ್ಬ ಬಿಜೆಪಿ ಅವರು ಕೇಳಿದ್ರು. ಸೊ ಅವ್ರು ಕೇಳಿದ್ರು ನೋಡೋಣ. ಬಿಕಾಸ್ ಮಾಜಿ MLA ಕೇಳ್ತಾ ಇದ್ದಾರೆ, ಎಲ್ಲ ಪಾರ್ಟಿಯವರು ಕೇಳ್ತಾ ಇದ್ದಾರೆ. ನೋಡೋಣ, ಇನ್ನು ನಾವು ತೀರ್ಮಾನ ಮಾಡಿಲ್ಲ. ಅರವಿಂದ್ ಬೆಲ್ಲ ಇಸ್ ದ ಡೆಪ್ಟಿ ಲೀಡರ್ ಆಫ್ ದ ಬಿಜೆಪಿ. ಅರವಿಂದ್ ಬೆಲ್ಲದ್ದು ಯಾರು ಗೊತ್ತಾ? ಡೆಪ್ಟಿ ಲೀಡರ್ ಆಫ್ ದಿ ಬಿಜೆಪಿ. ಎಲ್ಲ ಪಾರ್ಟಿ MLAಗಳು ಕೇಳಿದ್ದಾರೆ, MLAಗಳು ಕೇಳಿದ್ದಾರೆ ಅಂತ ಹೇಳಿದ್ನಲ್ರಿ. ಅಂದ್ರೆ ಬಿಜೆಪಿ ಅವರಿಗೆ ಕೇಳಕ್ ಶುರು ಮಾಡಿರೋದು. ನಾವು ಮಾಡ್ತೀವಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಸರ್, ಕುಮಾರಸ್ವಾಮಿ ಅವರು ಈಗ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ನಿಮ್ಮ ಬಜೆಟ್ ಬಗ್ಗೆ ಉಲ್ಲೇಖ ಮಾಡಿ ಸಾಲರಾಮಯ್ಯ ಅಂತ ಮಾತಾಡಿದ್ದಾರೆ. ಮೊದಲು ನರೇಂದ್ರ ಮೋದಿ ಅವ್ರನ್ನ ಕೇಳಲಿ. ಅವ್ರು ಕೇಂದ್ರದಲ್ಲಿ ಮಂತ್ರಿ ಅಲ್ಲ, ಅವರಿನ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರನೇ 56% ಸಾಲ ಮಾಡ್ಬಿಟ್ಟಿದ್ದಾರೆ. ಕೇಳಲಿ ಅಲ್ಲಿ. is a part of the government. And he is a part of the government. ಕೇಳಿ ಅಲ್ಲಿ. ಸಾಲರಾಮಯ್ಯ ಅಲ್ಲ, ಕೇಳಿ ಅಲ್ಲಿ. See what moral right these people have. ಸರ್ ಈಗ ನವಲಿ ಬಳಿ ಸರ್, ಇಲ್ಲಿ ಬರೀ ಸರ್, ನವಲಿ ಬಳಿ ಸಮುದ್ರ ಜಲಾಶಯ ನಿರ್ಮಾಣ ಮಾಡ್ಕೊಂಬಂತಕ್ಕಂಥ ನೋಡಪ್ಪ, ಇದು ಆಂಧ್ರ, ತಮಿಳುನಾಡು 3 ಜನ, ಕರ್ನಾಟಕ 3 ಜನ ಮಾಡ್ಬೇಕಾಗಿದೆ. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಪ್ರೋಗ್ರೆಸ್ ನಲ್ಲಿದೆ, ಮಾತಾಡ್ತಾ ಇದ್ದೀವಿ. ನಾನು ಅವ್ರನ್ನೆಲ್ಲ ಈಗ ಹೇಳಕ್ಕಾಗಲ್ಲ. ಏನು ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ. ಪತ್ರಕರ್ತರಿಗೆ ಏನು ಮಾಡಿದ್ರೆ 2 ಯೋಜನೆ ಘೋಷಣೆ ಮಾಡಿದ್ವಿ, ಅದು ಬಾಲಕಾರವಾಗಿದೆ. ಆದ್ರೆ ಎಲ್ಲ ಪತ್ರಿಕೆ ಜಾರಿ ಬಿಜೆಪಿ ಜಾರಿ ಮಾಡುವುದು ಸರ್. ಯಾವುದು ಪತ್ರಕರ್ತರಿಗೆ ಯೋಜನೆಗಳು ಪತ್ರಿಕೆ ಬಜೆಟ್ನಲ್ಲಿ ಬಾಲಕಾರಣ ಹೇಳಿರುವುದು, ಬಟ್ ಪತ್ರಿಕೆ ಜಾರಿ ಮುಂಚೆ ಒಂದು ಬರ್ತದೆ ಬಿಡಿ. ಬಹುಶಃ ನಾನು ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಬಜೆಟ್ ಬಗ್ಗೆ ಮಾತಾಡಿ ಅಂತಂದ್ರೆ ಏನೇನೋ ಪ್ರಶ್ನೆ ಕೇಳುತ್ತೆ. ಥ್ಯಾಂಕ್ ಯು. This is connected to budget.
ಕೇಸ್ ರದ್ದಾಗಿದೆ ಅದು ಕೇಳ್ತಾ ಇದ್ದೀನಿ. ಹೈಕೋರ್ಟ್ ಅಲ್ಲಿ